ಬಿಜೆಪಿಯಲ್ಲಿ ಅಂದ್ರೆ ರಾಜ್ಯ ಬಿಜೆಪಿಯಲ್ಲಿ ಯಾರಿಗೆ ರಾಜ್ಯಾಧ್ಯಕ್ಷ ಸ್ಥಾನವನ್ನ ಕೊಟ್ಟಿದ್ರು ಕೂಡ ಮೊದಲೇ ಬಣ ರಾಜಕೀಯ ಅನ್ನುವಂಥದ್ದು ತಾರಕಕ್ಕೆ ಇರುವಂತ ಹಿನ್ನೆಲೆಯಲ್ಲಿ ಒಬ್ರನ್ನ ಕಂಡ್ರೆ ಒಬ್ರಿಗೆ ಆಗೋದಿಲ್ಲ ಅನ್ನುವಂತ ಪರಿಸ್ಥಿತಿ ಇದೆ. ವಿಜೇಂದ್ರ ಅವರಿಗೆ ರಾಜ್ಯಾಧ್ಯಕ್ಷ ಸ್ಥಾನ ಕೊಟ್ಟಿರುವಂತ ಹಿನ್ನೆಲೆಯಲ್ಲಿ ಸಹಜವಾಗಿ ಯಡಿಯೂರಪ್ಪ ಅವರ ವಿರೋಧಿ ಪಾಳ್ಯದಲ್ಲಿ ಗುರುತಿಸಿಕೊಂಡಂತವರಿಗೆ ಅಸಮಾಧಾನ ಇದೆ. ರಾಜ್ಯಾಧ್ಯಕ್ಷ ಸ್ಥಾನ ರೇಸ್ನಲ್ಲಿದ್ದಂಥವರಿಗೆ ಬೇಸರ ಮೂಡಿರುವಂಥದ್ದು. ಅಸಮಾಧಾನಿತರ ಜೊತೆ ಶೀಘ್ರವೇ ವಿಜೇಂದ್ರ ಚರ್ಚೆಯನ್ನ ಮಾಡಲಿದ್ದಾರೆ. ಯತ್ನಾಳ್, ಸೋಮಣ್ಣ, ಅರವಿಂದ ಬೆಲ್ಲದ, ಸಿಟಿ ರವಿ ಬೇಸರಗೊಂಡಿದ್ದಾರೆ. ನೂತನ ಅಧ್ಯಕ್ಷರಿಗೆ ಸಿಟಿ ರವಿಯನ್ನ ಹೊರತುಪಡಿಸಿ ಈ ಅಸಮಾಧಾನಿತರ ಪೈಕಿ ಇನ್ಯಾರು ಕೂಡ ಶುಭ ಕೋರಿಲ್ಲ. ಬಿಕಾಸ್ ಎಲ್ಲದಕ್ಕೂ ಕೂಡ ಟ್ವೀಟ್ ಮಾಡ್ತಾ ಇದ್ರು ಯತ್ನಾಳ್ ಅವರು, ಅರವಿಂದ್ ಬೆಲ್ಲದ್ ಅವರು. ಆದರೆ ಈ ಒಂದು ವಿಚಾರದಲ್ಲಿ ಮಾತ್ರ ಇದುವರೆಗೂ ಒಂದು ಟ್ವೀಟ್ ಅನ್ನು ಕೂಡ ಮಾಡಿಲ್ಲ. ಎಲ್ಲರ ಜೊತೆ ಚರ್ಚಿಸಿ ಒಗ್ಗಟ್ಟಿನ ಸಂದೇಶವನ್ನ ಸಾರಲಿಕ್ಕೆ ವಿಜೇಂದ್ರ ಅವರು ರೆಡಿ ಆಗಿದ್ದಾರೆ. ಹೌದು, ಗೊತ್ತಿದೆ ಅವ್ರಿಗೂ ಕೂಡ ಯಾರ್ಯಾರೆಲ್ಲ ಅಸಮಾಧಾನಗೊಂಡಿದ್ದಾರೆ, ಅಸಮಾಧಾನಗೊಳ್ತಾರೆ ನನಗೆ ಒಂದು ಪಟ್ಟ ಸಿಕ್ಕಂತ ಸಂದರ್ಭದಲ್ಲಿ ಅನ್ನುವಂಥ ಊಹೆನೂ ಕೂಡ ಇತ್ತು. ಸೊ ಹೀಗಾಗಿ ಅಸಮಾಧಾನಗೊಂಡಿರುವಂತವರನ್ನ ಹಿರಿಯರನ್ನ ಹೋಗ್ಬಿಟ್ಟು ಸಿಟಿ ರವಿ ಅವರು ವಿಜೇಂದ್ರ ಅವರು ಭೇಟಿಯನ್ನ ಮಾಡಿ ಇಲ್ಲಿ ಸಮಾಧಾನ ಪಡಿಸಿ ಒಗ್ಗಟ್ಟಿನಿಂದ ಪಕ್ಷವನ್ನ ಸಂಘಟಿಸುವಂತ ನಿಟ್ಟಿನಲ್ಲಿ ಮುಂದಾಗಲಿದ್ದಾರೆ. ಬಟ್ ಯಾವಾಗ ಹೋಗ್ತಾರೆ ಅನ್ನುವಂಥದ್ದನ್ನ ಕಾದು ನೋಡ್ಬೇಕು. ಮತ್ತು ಒಂದ್ ಕಡೆ ಅವರಿಗೆ ರಾಜ್ಯಾಧ್ಯಕ್ಷ ಪಟ್ಟವನ್ನ ಕಟ್ಟುವಂತ ಸಂದರ್ಭದಲ್ಲಿ ಆ ಹಿರಿಯ ನಾಯಕರನ್ನ ಒಟ್ಟಿಗೆ ಸೇರಿಸಿ ಒಂದು ಒಗ್ಗಟ್ಟನ್ನ ಪ್ರದರ್ಶನ ಮಾಡ್ತಾ ಒಂದು ಸಂದೇಶವನ್ನ ಸಾರುವಂತ ನಿಟ್ಟಿನಲ್ಲೂ ಕೂಡ ವಿಜೇಂದ್ರ ಅವರು ಥಿಂಕ್ ಮಾಡ್ತಾ ಇದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಕಾದು ನೋಡ್ಬೇಕು. BSY ವಿರುದ್ಧ ಟೀಕೆ ಮಾಡ್ತಾ ಇದ್ರು ಕೆಲವು ನಾಯಕರು. ಇಲ್ಲಿ ಪ್ರಮುಖವಾಗಿ ಬಿಜೆಪಿಯಲ್ಲಿ ಎರಡು ಬಣ ಇದೆ. ಒಂದು ಬಣ ಅಂದ್ರೆ ಯಡಿಯೂರಪ್ಪನವರ ಬಣ ಅಂತ ಹೇಳ್ಬೋದು. ಇನ್ನು ಮತ್ತೊಂದು ಬಣ ಅಂದ್ರೆ ಸಾಕಷ್ಟು ಬಣಗಳಿದ್ರೂ ಕೂಡ ಯಡಿಯೂರಪ್ಪನವರನ್ನ ವಿರೋಧಿಸುವಂತ ಒಂದು ಬಣ ಇದೆ. ಸೊ ಹೀಗಾಗಿ ಯಡಿಯೂರಪ್ಪನವರನ್ನ ವಿರೋಧಿಸುವಂತ ಬಣವನ್ನ ಈಗ ಮತ್ತೆ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಕೆಲಸವನ್ನ ವಿಜೇಂದ್ರ ಅವರು ಮಾಡಬೇಕಾಗಿದೆ. ನೋಡೋಣ ಯಾವ ರೀತಿಯ ಮಾಡ್ತಾರೆ. ಯಾವಾಗಲೂ ಕೂಡ ತುಂಬಾ ಆಕ್ಟಿವ್ ಆಗಿ ಇರ್ತಾ ಇದ್ದಂತ ಯತ್ನಾಳ್ ಅವರು, ಅದರಲ್ಲೂ ವಿಧಾನಸಭೆ ಚುನಾವಣೆಯ ನಂತರ ಎಲ್ಲೋ ಒಂದ್ ಕಡೆ ವಿರೋಧ ಪಕ್ಷ ನಾಯಕನ ಸ್ಥಾನದ ಆಕಾಂಕ್ಷಿ ಆಗಿದ್ರು, ಅಥವಾ ರಾಜ್ಯಾಧ್ಯಕ್ಷ ಸ್ಥಾನನಾದ್ರೂ ಸಿಗುತ್ತೆ ಅಂತ ಅಂದ್ಕೊಂಡಿದ್ರು. ಬಟ್ ರಾಜ್ಯಾಧ್ಯಕ್ಷ ಸ್ಥಾನ ಲಿಂಗಾಯತರಿಗೆ, ಅದರಲ್ಲೂ ಯಡಿಯೂರಪ್ಪನವರ ಪುತ್ರರಿಗೆ ಕೊಟ್ಟಲಾಗಿರುವಂತ ಹಿನ್ನೆಲೆಯಲ್ಲಿ ಎಲ್ಲೋ ಒಂದ್ ಕಡೆ ಅಸಮಾಧಾನಗೊಂಡಿದ್ದಾರೆ ಅಂತ ಹೇಳಲಾಗ್ತದೆ. ಸೊ ಹೀಗಾಗಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಹೆಸರು ಘೋಷಣೆ ಆದ ನಂತರ ಎಲ್ಲೂ ಕೂಡ ಕಾಣಿಸ್ಕೊಂಡಿಲ್ಲ ಯತ್ನಾಳ್ ಅವರು. ಅಜ್ಞಾತ ಸ್ಥಳದಲ್ಲಿ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ವಿಜೇಂದ್ರ ನೇಮಕದ ಬಳಿಕ ಕಾಣಿಸಿಲ್ಲ ಯತ್ನಾಳ್ ಅವರು. ನಿತ್ಯ ಸಾರ್ವಜನಿಕರನ್ನ ಭೇಟಿ ಮಾಡ್ತಾ ಇದ್ರು ಯತ್ನಾಳ್ ಅವರು. ಕಾಣಿಸಿಕೊಂಡಿಲ್ಲ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು. ರಾಜ್ಯಾಧ್ಯಕ್ಷ ಸ್ಥಾನ ಲಿಂಗಾಯತರಿಗೆ ಸಿಕ್ಕಿರುವಂತ ಹಿನ್ನೆಲೆಯಲ್ಲಿ ವಿಪಕ್ಷ ನಾಯಕನ ಸ್ಥಾನ ಲಿಂಗಾಯತರಿಗೆ ಕೊಡುವಂಥದ್ದು ಆಲ್ಮೋಸ್ಟ್ ಡೌಟ್. ಅದೊಂಥರ ಮಿನಿಮಲ್ ಆಪ್ಷನ್ ಆಗಿರುವಂತ ಹಿನ್ನೆಲೆಯಲ್ಲಿ ಸೊ ಆ ಒಂದು ಸ್ಥಾನನೂ ಕೂಡ ಸಿಗೋದಿಲ್ಲ ಅನ್ನುವ ಕಾರಣಕ್ಕೋಸ್ಕರ ಮತ್ತಷ್ಟು ಅಸಮಾಧಾನಗೊಂಡಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಅಂತ ಹೇಳಲಾಗ್ತಾ ಇದೆ. ವಿಪಕ್ಷ ನಾಯಕರ ಸ್ಥಾನ ತಪ್ಪುತ್ತೆ, ಒಕ್ಕಲಿಗರ ನಾಯಕರಿಗೆ ವಿಪಕ್ಷ ಸ್ಥಾನ ಕೊಡುವಂತ ಸಾಧ್ಯತೆ ಇದೆ ಅಂತ ಎಲ್ಲ ಒಂದ್ ಕಡೆ ಚಿಂತೆಗೀಡಾದಂತೆ ಕಾಣಿಸ್ತಾ ಇದೆ. ನೋಡ್ಬೇಕು ಅವರು ಅಸಮಾಧಾನಗೊಂಡಿದ್ದೀನಿ ಅಂತ ಹೇಳ್ತಾರ ಅಥವಾ ಅವರು ಬಿಕಾಸ್ ಯಾವಾಗಲೂ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಮಾತನಾಡ್ತಾರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು. ಇನ್ನ ರಾಜ್ಯಾಧ್ಯಕ್ಷರನ್ನಾಗಿ ವಿಜೇಂದ್ರ ಅವರನ್ನ ಮಾಡಲಾಗಿರುವಂತ ಹಿನ್ನೆಲೆಯಲ್ಲಿ ಏನ್ ರಿಯಾಕ್ಷನ್ ಕೊಡ್ತಾರೆ, ವಿಪಕ್ಷ ನಾಯಕನ ಸ್ಥಾನ ಸಿಗದಿದ್ದಂತ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಅಸಮಾಧಾನಗೊಳ್ತಾರೆ ಅನ್ನುವಂಥದ್ದನ್ನ ಕಾದು ನೋಡ್ಬೇಕಾಗಿದೆ. ಮತ್ತಷ್ಟು ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್.